ಪ್ರತಿಯೊಬ್ಬ ಯೂಟ್ಯೂಬರ್ ಗೋಲ್ ಏನಿರುತ್ತಪ್ಪ ಅಂದರೆ ಮಾನಿಟೈಸ್ನ ಆನ್ ಮಾಡ್ಕೊಳ್ಳೋದು. ಒಂದು ಸಾರಿ ಮಾನಿಟೈಸ್ ಆನ್ ಆದರೆ ಅವರು ಅರ್ನಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಸಾರಿ ಮಾನಿಟೈಸ್ ಆನ್ ಆದರೆ ಲೈಫ್ ಟೈಮ್ ಹಾಗೆ ಇರುತ್ತಾ. ಮತ್ತು ಲೈಫ್ ಟೈಮ್ ಇರಬೇಕಪ್ಪ ಅಂದರೆ ಏನು ಮಾಡಬೇಕಂತ ಫುಲ್ಲು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಯೂಟ್ಯೂಬ್ ಕಡೆಯಿಂದ ಒಂದು ಅಪ್ಡೇಟ್ ಇದೆ. ಈ ಅಪ್ಡೇಟ್ ತುಂಬಾ ಓಲ್ಡ್ ಅಪ್ಡೇಟ್, ಆದರೆ ಯಾರಿಗೂ ಗೊತ್ತಿಲ್ಲ ಇದು. ಇದು ಮಾನಿಟೈಸ್ ಬಗ್ಗೆನೇ ಇರೋ ಅಪ್ಡೇಟು. ಇದನ್ನ ಪೂರ್ತಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಈ ವಿಡಿಯೋನ ಸ್ಕಿಪ್ ಮಾಡೋದು ಎಂಡ್ವರೆಗೂ ನೋಡಿಲ್ಲ ಅಂದರೆ ಇದು ಮಾನಿಟೈಸು ಯಾವಾಗ ಬೇಕಾದ್ರೂ ಡಿಸೇಬಲ್ ಆಗ್ಬೋದು. ಅದಕ್ಕಾಗಿ ಈ ವಿಡಿಯೋನ ಸ್ಕಿಪ್ ಮಾಡೋದು ಎಂಡ್ವರೆಗೂ ನೋಡಿ. ಮತ್ತು ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಅದೊಂದು ಲೈಕ್ನ ಮಾಡಿ ಆಯಿತಾ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಯೂಟ್ಯೂಬ್ನಲ್ಲಿ ಯಾವ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರಪ್ಪ ಅಂದರೆ ಒಬ್ಬರು ಡೈಲಿ ಮೂರು ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಒಬ್ಬರು ವೀಕ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಮತ್ತು ಒಬ್ಬೊಬ್ಬರು ಮಂತ್ಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾರೆ. ಆದರೆ ಒಬ್ಬೊಬ್ಬ ಯೂಟ್ಯೂಬರ್ಸ್ ಏನು ಮಾಡ್ತಾರಪ್ಪ ಅಂದರೆ 7-8 ತಿಂಗಳ ವೀಡಿಯೋನ ಅಪ್ಲೋಡ್ ಮಾಡಿದೆ ಹಾಗೆ ಬಿಟ್ಟಿರ್ತಾರೆ. ಆ ಥರ ಬಿಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂದರೆ ನೀವೇನಾದರೂ 6 ತಿಂಗಳದೊಳಗಡೆ ಒಂದಾದರೂ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೆ ನಿಮ್ಮ ಚಾನಲ್ಲು ಮಾನಿಟೈಸು ಡಿಸೇಬಲ್ ಆಗುತ್ತೆ. ಯಾಕಪ್ಪ ಅಂದರೆ ಯೂಟ್ಯೂಬ್ನಲ್ಲಿ ಆ ರೀತಿ ರೂಲ್ಸ್ ಇದೆ. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ. ನೀವೇನಾದರೂ 1-2 ತಿಂಗಳ ವೀಡಿಯೋ ಅಪ್ಲೋಡ್ ಮಾಡೋದು ಬಿಟ್ಟರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ನೀವೇನಾದರೂ 6 ತಿಂಗಳ ವೀಡಿಯೋನ ಅಪ್ಲೋಡ್ ಮಾಡಿ ಹಾಗೆ ಬಿಟ್ಟರೆಪ್ಪ ಅಂದರೆ ನಿಮ್ಮ ಚಾನಲ್ಲು ಮಾನಿಟೈಸು ಡಿಸೇಬಲ್ ಆಗುತ್ತೆ. ಅವಾಗ ಏನಾಗುತ್ತಪ್ಪ ಅಂದರೆ ಯಾವುದೇ ರೀತಿ ನಿಮಗೆ ಅರ್ನಿಂಗ್ಸ್ ಆಗೋದಿಲ್ಲ. ಮತ್ತು ನಾವು ಏನು ಮಾಡಬೇಕಪ್ಪ ಅಂದರೆ ಮಾನಿಟೈಸ್ ಡಿಸೇಬಲ್ ಆಯ್ತಪ್ಪ ಅಂದರೆ ನೀವು ಮತ್ತೆ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಮಾನಿಟೈಸ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಅದಕ್ಕಾಗಿ ನೀವು ವೀಡಿಯೋಸ ಅಪ್ಲೋಡ್ ಮಾಡೋದು ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೈಲಿ ಏನಾದರೂ 1 ವೀಕ್ನಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂದರೆ 1 ತಿಂಗಳಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿ. ಯಾಕಪ್ಪ ಅಂದರೆ ನೀವೇನಾದರೂ 6 ತಿಂಗಳು ಗ್ಯಾಪ್ ಮಾಡಿದ್ದೀರ ಅಂದರೆ ನಿಮ್ಮದು ಮಾನಿಟೈಸ್ ಡಿಸೇಬಲ್ ಆಗುತ್ತೆ. ಯಾಕಪ್ಪ ಅಂದರೆ ನೀವು ತುಂಬಾ ಕಷ್ಟಪಟ್ಟು 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡಿ ಮಾನಿಟೈಸ್ನ ಆನ್ ಮಾಡ್ಕೊಂಡಿರ್ತೀರ. ನೀವೇನಾದರೂ ಈ ರೀತಿ ವೀಡಿಯೋಸ್ ಅಪ್ಲೋಡ್ ಮಾಡೋದು ಸ್ಟಾಪ್ ಮಾಡಿದರೆ ನಿಮ್ಮದು ಪರ್ಮನೆಂಟಾಗಿ ಮಾನಿಟೈಸ್ ಡಿಸೇಬಲ್ ಆಗುತ್ತೆ. ಮತ್ತು ನೀವು 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡಿ ಮತ್ತು ನೀವು ರೀಅಪ್ಲೈ ಮಾಡಬೇಕಾಗುತ್ತೆ. ನಿಮ್ದೇನಾದರೂ ಚಾನಲ್ ಮಾನಿಟೈಸ್ ಆನ್ ಆಗಿಲ್ಲ ಅಂದರೆ ನೀವು ಬಿಡ್ಬೋದು. 1 ತಿಂಗಳಲ್ಲ, 2 ತಿಂಗಳಲ್ಲ, 1 ವರ್ಷನೂ ಕೂಡ ಬಿಡ್ಬೋದು. ಮತ್ತು ನಿಮ್ಗೆ ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂದರೆ ನಿಮಗೆ ವ್ಯೂಸ್ ಡೌನ್ ಆಗುತ್ತೆ. ಯಾಕಪ್ಪ ಅಂದರೆ ಹೊಸ ಚಾನಲ್ ಮೊದಲೇ 10-20 ವ್ಯೂಸ್ ಬರ್ತಾ ಇರುತ್ತೆ. ನೀವು ಈ ರೀತಿ ಗ್ಯಾಪ್ ಮಾಡಿ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ನಿಮಗೆ ಯಾವುದೇ ರೀತಿ ವ್ಯೂಸ್ ಬರೋಂಗಿಲ್ಲ. ಆ ರೀಸನಿಂದ ಕಂಟಿನ್ಯೂ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ. ತುಂಬಾ ಜನಕ್ಕೆ ಗೊತ್ತಿಲ್ಲ ಈ ಅಪ್ಡೇಟು. ಅದಕ್ಕಾಗಿ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದು. ನೀವು 6 ತಿಂಗಳಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಕಮ್ಯುನಿಟಿ ಟ್ಯಾಬ್ ಇರುತ್ತೆ. ಕಮ್ಯುನಿಟಿ ಟ್ಯಾಬ್ನಲ್ಲಿ ಏನಾದರೂ ಪೋಸ್ಟ್ ಮಾಡೋದಾಗಿರ್ಬೋದು, ಮತ್ತು ಯಾವುದಾದ್ರೂ ವಿಡಿಯೋ ಲಿಂಕ್ ಹಾಕೋದಾಗಿರ್ಬೋದು, ನಿಮ್ಮ ಹಳೆ ವಿಡಿಯೋ ಲಿಂಕ್ ಇರುತ್ತಲ್ಲ ಅದನ್ನ ಅಪ್ಡೇಟ್ ಮಾಡೋದಾಗಿರ್ಬೋದು. ಈ ರೀತಿ ಕೆಲಸನ ಮಾಡಿ. ನೀವು ಪರ್ಮನೆಂಟಾಗಿ ನಿಮ್ಮ ಚಾನಲ್ ಕಡೆ ನೀವು ಗಮನ ಕೊಡಲಿಲ್ಲ ಅಂದರೆ ಪರ್ಮನೆಂಟಾಗಿ ನಿಮ್ಮದು ಮಾನಿಟೈಸ್ ಡಿಸೇಬಲ್ ಆಗುತ್ತೆ. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ ಈ ಅಪ್ಡೇಟ್ ಬಗ್ಗೆ. ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರು ಹೊಸ ಮಂದಿ ಹೋಗಲಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.